ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಗಣೆ ಕ್ರಾನಿಕಲ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಥರ ತುಪ್ಪ ಮಾಡ್ಕೋತೀನಿ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಜನ ಬರೀ ಬಟರ್ನ ಕರಗಿಸ್ಬಿಟ್ಟು ಅದೇ ತುಪ್ಪ ಅಂತಾರೆ. ಇನ್ಫ್ಯಾಕ್ಟ್ ತುಂಬ ಸ್ಟೋರ್ ಬ್ರ್ಯಾಂಡ್ ತುಪ್ಪದಲ್ಲಿ ಕೂಡ ಯಾವುದೇ ಫ್ಲೇವರ್ಸ್ ಇರೋದಿಲ್ಲ. ಹಾಗಾಗಿ ನಾನೇ ಮನೇಲಿ ಮಾಡ್ಕೋತೀನಿ. ಆ್ಯಂಡ್ ಇವತ್ತು ನಿಮಗೆ ಆ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ನಾನು ಯೂಶ್ವಲಿ ತುಪ್ಪ ಮಾಡಬೇಕಾದ್ರೆ ಜಾಸ್ತಿನೇ ಮಾಡ್ತೀನಿ, ಆಲ್ಮೋಸ್ಟ್ ಒಂದು 2-3 ಮಂತ್ಸ್ ಆಗೋಷ್ಟು. ಸೊ ಅದಕ್ಕೋಸ್ಕರ ಈ ಥರ ಬಟರ್ ಸ್ಟಿಕ್ಸ್ನ ಸ್ಟೋರಿಂದನೇ ತೊಗೊಂಬಂದ್ಬಿಟ್ಟು ಮಾಡ್ತೀನಿ. ಅಕಸ್ಮಾತ್ ನಿಮಗೆ ಸ್ವಲ್ಪ ಮಾಡ್ಕೋಬೇಕು ಅಂತ ಅಂದರೆ ನೀವು ರೆಗ್ಯುಲರ್ ಆಗಿ ಮೊಸರಿಂದ ಕೆನೆ ತೆಗೆದ್ಬಿಟ್ಟು ಕೂಡ ಮಾಡ್ಕೋಬೋದು. ಅದನ್ನು ಟ್ರೈ ಮಾಡಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಈಸಿ ಕೂಡ ಇರುತ್ತೆ. ಸೊ ಈಗ ಬಟರ್ ಸ್ಟಿಕ್ಸ್ನೆಲ್ಲನೂ ಪಾತ್ರೆಗೆ ಹಾಕೊಂಡ್ಮೇಲೆ ಅದಕ್ಕೆ ಒಂದು ವೀಳ್ಯದೆಲೆ ಹಾಕ್ಕೊಳ್ಳೋಣ. ವೀಳ್ಯದೆಲೆ ಮೇಯ್ನಾಗಿ ಹಾಕ್ಕೊಳ್ಳೋದೆ ಅದೊಂದು ಘಮ ಬರೋದಕ್ಕೋಸ್ಕರ. ಅಕಸ್ಮಾತಾಗಿ ವೀಳ್ಯದೆಲೆ ಸಿಕ್ಕಿಲ್ಲ ಅಂತಂದರೆ ಅದಕ್ಕೆ ನುಗ್ಗೆ ಸೊಪ್ಪು ಕೂಡ ಹಾಕ್ಕೋಬೋದು. ಆ್ಯಂಡ್ ಇದಕ್ಕೆ 1 ಟೀ ಸ್ಪೂನ್ ಮೆಂತ್ಯ ಕಾಳು ಹಾಕ್ತಾಯಿದ್ದೀನಿ, ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕ್ತೀನಿ. ಇದು ತುಂಬಾ ಒಳ್ಳೆ ಕಲರ್ ಕೊಡುತ್ತೆ, ಯೆಲ್ಲೋಯಿಶ್ ಕಲರ್ ಬರುತ್ತೆ. ಬಟ್ ತುಂಬ ಜನ ನೋಡಿದ್ದೀನಿ ಅದು ಹಾಕೋದಿಲ್ಲ. ಸೊ ಇಟ್ ಈಸ್ ಆಪ್ಷನಲ್, ಹಾಕಿದರೆ ಚೆನ್ನಾಗಿರುತ್ತೆ. ಇವಾಗ ಈ ಬಟರ್ ಎಲ್ಲನೂ ಸ್ವಲ್ಪ ಮೆಲ್ಟ್ ಆಗಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡಿ. ಇದು ಮೆಲ್ಟ್ ಆಗ್ತಾ ಅದು ಬಾಯ್ಲಿಂಗ್ ಪಾಯಿಂಟಿಗೆ ಬರುತ್ತೆ. ಅದು ಬಾಯ್ಲ್ ಆದ ತಕ್ಷಣನೇ ಅದ್ರದ್ದು ಏನು ನೀರಿನ ಅಂಶ ಇರುತ್ತೆ, ಇಲ್ಲ ಅದು ಹಾಲಿಂದು ಸ್ಮೆಲ್ ಇರುತ್ತೆ, ಅದೆಲ್ಲ ಕೂಡ ಹೋಗುತ್ತೆ. ಸೊ ಇದು ಬಾಯ್ಲಿಂಗ್ ಬಂದುಬಿಟ್ಟು ಎಷ್ಟು ನಾವು ತುಪ್ಪ ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಕಸ್ಮಾತ್ ನಾವು ಕಡಿಮೆ ಬಟರ್ ತೊಗೊಂಡಿದ್ದೀವಿ ಅಂದರೆ ಒಂದು 10 ಮಿನಿಟ್ಸಲ್ಲಿ ಆಗುತ್ತೆ. ಅಕಸ್ಮಾತ್ ನಾನು ಮಾಡ್ತಾ ಇರೋ ರೇಂಜಿಗೆ ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಆದರೂ ಬೇಕಾಗುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಮಧ್ಯದಲ್ಲಿ ಸ್ಟರ್ ಮಾಡ್ತಾ ಇರಿ. ಮತ್ತು ಇದೇನು ನೊರೆ ಕಾಣಿಸ್ತಾ ಇದೆ ಅದೆಲ್ಲ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಹಾಲೆಲ್ಲನೂ ಸ್ವಲ್ಪ ಗಟ್ಟಿಯಾಗಿ ಅದು ಹಾವಿ ಆಗುತ್ತೆ. ಅದ್ರದ್ದು ಮಿಲ್ಕ್ ಕೂಡ ಎಲ್ಲ ಕೆಳಗಡೆ ತಳಕ್ಕೆ ಹತ್ಕೊಳ್ಳುತ್ತೆ. ಸೊ ಸ್ವಲ್ಪ ಸ್ಟರ್ ಮಾಡ್ಕೋತಾ ಇರಿ, ಇಲ್ಲಾಂದರೆ ಸುಟ್ಟೋಗೋ ಚಾನ್ಸ್ ಇರುತ್ತೆ. ಸೊ ಇದು ನೊರೆ ಎಲ್ಲನೂ ಕಡಿಮೆ ಆಗಿ ಆಲ್ಮೋಸ್ಟ್ ಒಂದು ಎಣ್ಣೆ ಟೆಕ್ಸ್ಚರಿಗೆ ಬರುತ್ತೆ. ಸೊ ಆವಾಗ ತುಪ್ಪ ರೆಡಿ ಆಗಿದೆ ಅಂತ ಅರ್ಥ. ಅಕಸ್ಮಾತ್ ನಿಮಗೆ ಎಕ್ಸ್ಟ್ರಾ ಚೆಕ್ ಮಾಡಬೇಕು ಅಂತಂದರೆ ಅದಕ್ಕೊಂದು ಡ್ರಾಪ್ ನೀರು ಚಿಮುಕಿಸಿ ಸಡನ್ನಾಗಿ ಎದ್ದ ತಕ್ಷಣನೇ ಅದು ಆಗಿದೆ ಅಂತಂದೇಳಿ ಅರ್ಥ ಆಗುತ್ತೆ. ಇವಾಗ ಇದು ತುಪ್ಪ ಆಗಿದೆ. ಸೊ ಇವಾಗ ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಏರ್ಟೈಟ್ ಕಂಟೈನರಿಗೆ ಫಿಲ್ಟರ್ ಮಾಡ್ಕೊಳ್ಳೋಣ. ಇದು ಪ್ರತಿದಿನ ಅನ್ನ ಸಾರಿಗೆ, ಇಲ್ಲ ಅಂತಂದರೆ ಪರಾಟ ಜೊತೆಗೆ, ಇಲ್ಲ ಒಗ್ಗರಣೆಗೋಸ್ಕರ ಎಣ್ಣೆ ಬದಲು ತುಪ್ಪನೂ ಯೂಸ್ ಮಾಡ್ಕೋಬೋದು. ಟೋಟಲಿ ಹೆಲ್ತಿಗೆ ಇದು ತುಂಬ ಒಳ್ಳೆಯದು. ಸೊ ಡೈಜೆಷನಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಈಗ ತುಂಬ ಬಿಸಿಯಾಗಿರೋದಕ್ಕೋಸ್ಕರ ಅದು ಎಣ್ಣೆ ಥರನೇ ಇರುತ್ತೆ. ಬಟ್ ಒಂದು ರೂಮ್ ಟೆಂಪ್ರೇಚರಿಗೆ ಬಂದ ತಕ್ಷಣವೇ ಗಟ್ಟಿ ಆಗುತ್ತೆ. ಮತ್ತು ಅದೇನು ಗ್ರೇನಿ ಟೆಕ್ಸ್ಚರ್ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ತುಪ್ಪ ಇದಕ್ಕೆ. ಸೊ ಇದು ಒಂದು 12 ಅವರ್ಸ್ ಆದ ತಕ್ಷಣವೇ ಈ ತುಪ್ಪ ಸ್ವಲ್ಪ ಕೂಲ್ ಡೌನ್ ಆಗುತ್ತೆ. ಅದಾದಮೇಲೆ ಈ ಥರ ಗಟ್ಟಿ ಆಗುತ್ತೆ ಮತ್ತು ಅದು ಗ್ರೇನಿ ಟೆಕ್ಸ್ಚರ್ ಬರುತ್ತೆ, ಒಳ್ಳೆ ಅರೋಮಾ ಬರುತ್ತೆ. ಆ್ಯಂಡ್ ಓವರ್ ಆಲ್ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನನಗೆ ತಿಳಿಸಿ ಹೇಗೆ ಬಂತು ಅಂತಂದೇಳಿ. ಸೊ ಲುಕಿಂಗ್ ಫಾರ್ವರ್ಡ್ ಟು ಯುವರ್ ಕಾಮೆಂಟ್ಸ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.